ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ದರ್ಶನ್ ಅವರು ಮೊನ್ನೆ ಮಿಡಲ್ ಫಿಂಗರ್ ತೋರಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಯಿತು. ಜೈಲಿಗೆ ಹೋದ್ರೂ ಕೂಡ ದರ್ಶನ್ ಬುದ್ಧಿ ಕಲಿತಾ ಇಲ್ಲವಲ್ಲ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿನ ಸಿಬ್ಬಂದಿಯೊಬ್ಬರ ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಏನದು? ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಯಾರಿಗೂ ಮಿಡಲ್ ಫಿಂಗರ್ ತೋರಿಸಿಲ್ಲ, ಮತ್ತೆ ಕಾಂಟ್ರವರ್ಸಿ ಮಾಡಿಕೊಳ್ಳೋಕೆ ಇಷ್ಟ ಇಲ್ಲ. ಮಿಡಲ್ ಫಿಂಗರ್ ತೋರಿಸಿ ವಿವಾದ ಯಾಕೆ ಮಾಡಿಕೊಳ್ಳಲಿ? ಅವತ್ತು ನಾನು ಯಾವುದೋ ಯೋಚನೆಯಲ್ಲಿದ್ದೆ. ಆ ದಿನ ಏನೋ ನೆನಪಾಗಿ ತುಂಬಾ ಅಪ್ಸೆಟ್ ಆಗಿದ್ದೆ. ಮತ್ತೆ ಯಾಕೆ ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಇಶ್ಯೂವನ್ನ ತಣ್ಣಗಾಗೋಕೆ ಯಾರೂ ಬಿಡ್ತಿಲ್ಲ. ನೊಂದುಕೊಂಡು ಜೈಲು ಸಿಬ್ಬಂದಿಯೊಬ್ಬರ ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ ನಟ ದರ್ಶನ್. ಸಿಬ್ಬಂದಿ ಬಳಿ ನೋವು ಹೇಳಿಕೊಂಡಿದ್ದಾರೆ ದರ್ಶನ್. ನಾನು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದೇನೆ. ಬುಕ್ ಓದಿ ನನ್ನ ನಡೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದೇನೆ. ನನ್ನ ಜೀವನಕ್ಕೆ ಸಾಕಷ್ಟು ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ದೇನೆ. ಆದ್ರೂ ಅದ್ಯಾಕೆ ನನ್ನ ವಿರುದ್ಧ ಈ ಪರಿ ರೋಷ ಗೊತ್ತಿಲ್ಲ. ದೇವರಿದ್ದಾನೆ, ಎಲ್ಲವನ್ನೂ ಅವನೇ ನೋಡಿಕೊಳ್ತಾನೆ. ಈ ರೀತಿಯಾಗಿ ಜೈಲಿನ ಸಿಬ್ಬಂದಿ ಬಳಿ ದರ್ಶನ್ ಅಳಲನ್ನ ತೋಡಿಕೊಂಡಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಯಾರಿಗೂ ಮಿಡಲ್ ಫಿಂಗರ್ ತೋರಿಸಿಲ್ಲ, ಮತ್ತೆ ಕಾಂಟ್ರವರ್ಸಿ ಮಾಡಿಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಮಿಡಲ್ ಫಿಂಗರ್ ತೋರಿಸಿ ವಿವಾದ ಯಾಕೆ ಮಾಡಿಕೊಳ್ಳಲಿ? ಅವತ್ತು ನಾನು ಯಾವುದೋ ಯೋಚನೆಯಲ್ಲಿದ್ದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಯಾರಿಗೂ ಮಿಡಲ್ ಫಿಂಗರ್ ತೋರಿಸಿಲ್ಲ, ಮತ್ತೆ ಕಾಂಟ್ರವರ್ಸಿ ಮಾಡಿಕೊಳ್ಳೋಕೆ ಇಷ್ಟ ಇಲ್ಲ. ಮಿಡಲ್ ಫಿಂಗರ್ ತೋರಿಸಿ ವಿವಾದ ಯಾಕೆ ಮಾಡಿಕೊಳ್ಳಲಿ? ಅವತ್ತು ನಾನು ಯಾವುದೋ ಯೋಚನೆಯಲ್ಲಿದ್ದೆ. ಆ ದಿನ ಏನೋ ನೆನಪಾಗಿ ತುಂಬಾ ಅಪ್ಸೆಟ್ ಆಗಿದ್ದೆ. ಮತ್ತೆ ಯಾಕೆ ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಇಶ್ಯೂವನ್ನ ತಣ್ಣಗಾಗೋಕೆ ಯಾರೂ ಬಿಡ್ತಿಲ್ಲ. ನೊಂದುಕೊಂಡು ಜೈಲು ಸಿಬ್ಬಂದಿಯೊಬ್ಬರ ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ ನಟ ದರ್ಶನ್. ಸಿಬ್ಬಂದಿ ಬಳಿ ನೋವು ಹೇಳಿಕೊಂಡಿದ್ದಾರೆ ದರ್ಶನ್. ನಾನು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದೇನೆ. ಬುಕ್ ಓದಿ ನನ್ನ ನಡೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದೇನೆ. ನನ್ನ ಜೀವನಕ್ಕೆ ಸಾಕಷ್ಟು ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ದೇನೆ. ಆದ್ರೂ ಅದ್ಯಾಕೆ ನನ್ನ ವಿರುದ್ಧ ಈ ಪರಿ ರೋಷ ಗೊತ್ತಿಲ್ಲ. ದೇವರಿದ್ದಾನೆ, ಎಲ್ಲವನ್ನೂ ಅವನೇ ನೋಡಿಕೊಳ್ತಾನೆ. ಈ ರೀತಿಯಾಗಿ ಜೈಲಿನ ಸಿಬ್ಬಂದಿ ಬಳಿ ದರ್ಶನ್ ಅಳಲನ್ನ ತೋಡಿಕೊಂಡಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಯಾರಿಗೂ ಮಿಡಲ್ ಫಿಂಗರ್ ತೋರಿಸಿಲ್ಲ, ಮತ್ತೆ ಕಾಂಟ್ರವರ್ಸಿ ಮಾಡಿಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಮಿಡಲ್ ಫಿಂಗರ್ ತೋರಿಸಿ ವಿವಾದ ಯಾಕೆ ಮಾಡಿಕೊಳ್ಳಲಿ? ಅವತ್ತು ನಾನು ಯಾವುದೋ ಯೋಚನೆಯಲ್ಲಿದ್ದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ.